ತುಂಬ ಚಿಕ್ಕ ವಯಸ್ಸಿಗೆ ಈ ಥರ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಫ್ಯಾಮಿಲಿ ಹ್ಯಾಪಿನೆಸ್ಸನ್ನು ಕಿತ್ಕೊಂಡ್ರು. ಎರಡನೇದು ಬಂದು 7ನೇ ಮನೆಗೆ ಪಾಪಕರ್ತರ ಯೋಗ ಇರೋದ್ರಿಂದ ಈ ಜಾತಕಕ್ಕೆ ಕಿಡ್ನಿಯನ್ನು ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ ಇವ್ರಿಗೆ ಮೂತ್ರನಾಳದ ದೋಷಗಳು, ಕಿಡ್ನಿಗೆ ಸಂಬಂಧಪಟ್ಟಂಥ ದೋಷಗಳು ಸಮಸ್ಯೆ ಆಯಿತು. ಟ್ರೀಟ್ಮೆಂಟ್ ತಗೊಂಡು ಕಿಡ್ನಿಯನ್ನು ಬದಲಾವಣೆ ಮಾಡಿಕೊಂಡ್ರು ಕೂಡ ತುಂಬ ನಾರ್ಮಲ್ ಸ್ಥಿತಿಗೆ ಇವರು ಬರುವಂಥದ್ದು ಕಷ್ಟ. ಯಾಕಂದರೆ ಸಪ್ತಮ ಭಾವಕ್ಕೆ ಯಾವಾಗ 2 ಪಾಪಕರ್ತರ ಯೋಗ ಬಂದ್ಬಿಡುತ್ತೆ ಅವ್ರಿಗೆ ಮಲ್ಟಿಪಲ್ ಆರ್ಗನ್ಸ್ ಇಶ್ಯೂಸ್ ಶುರುವಾಗುತ್ತೆ. ಈ ಜಾತಕಕ್ಕೆ ಕಿಡ್ನಿ ಸಮಸ್ಯೆ ಆಗಲಿಕ್ಕೆ ಕಾರಣ ಬಂದು ಕೇತು, ಶನಿ, ರಾಹು, ಗುರು ಮತ್ತು ಇಮ್ಯುನಿಟಿಯನ್ನು ವೀಕ್ ಮಾಡಿರುವಂತಹ ಕುಜ. ಇಷ್ಟು ಗ್ರಹಗಳು ಈ ಮಿಥುನ ರಾಶಿ, ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಕಿಡ್ನಿಗೆ ಸಂಬಂಧಪಟ್ಟಂಥ ದೋಷವನ್ನು ಕೊಟ್ಟಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಜಾತಕ ವಿಮರ್ಶೆ ಮುಂದುವರಿಸ್ತಾ ಮಿಥುನ ರಾಶಿ ಬಗ್ಗೆ ಮಾತನಾಡ್ತಾ ಇದ್ದೇನೆ ಇವತ್ತು. ಮಿಥುನ ರಾಶಿಯವರಿಗೆ ಕಿಡ್ನಿ ವೈಫಲ್ಯ ಅಂದರೆ ಮಿಥುನ ರಾಶಿಯವರು ಎಲ್ಲರಿಗೂ ಅಂತಲ್ಲ, ಮಿಥುನ ರಾಶಿಯ ಜಾತಕರಿಗೆ ಅದರಲ್ಲಿ ಒಂದು ಜಾತಕದ ವಿಶ್ಲೇಷಣೆಯನ್ನು ನಾನು ನಿಮಗೆ ಇಲ್ಲಿ ಮಾಡ್ತಾ ಇದ್ದೇನೆ. ನೋಡಿ, ಇದೊಂದು 1987ನೇ ಇಸ್ವಿಯಲ್ಲಿ ಹುಟ್ಟಿರುವಂತಹ ಒಂದು ಜಾತಕ. ಇದು ಇವರಿಗೆ ತುಂಬ ಅರ್ಲಿಯೆಸ್ಟ್ ಒಂದು 4-5 ಇಯರ್ಸ್ ಬ್ಯಾಕ್ ಇವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಹೆಲ್ತಿ ಆಗಿರ್ತಾರೆ, ತುಂಬ ಆರೋಗ್ಯವಾಗಿರ್ತಾರೆ. ಇವ್ರಿಗೆ ಲೈಫಲ್ಲಿ ಅಂತ ಏನು ಮೇಜರ್ ಈವೆಂಟ್ಸು ಪ್ರಾಬ್ಲಮ್ಸ್ ಅಂತ ಏನಿರಲ್ಲ. ತುಂಬ ಬೇಗ ಮನೆ ಕಟ್ಟುವಂತಹ ಯೋಗ ಇರುತ್ತೆ ಇವ್ರಿಗೆ, ಬೇಗ ಮನೆ ಕಟ್ತಾರೆ. ಜೊತೆಗೆ ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಕೆಲಸದಲ್ಲಿ ಇರ್ತಾರೆ. ಆದರೆ ಸಡನ್ನಾಗಿ ಒಂದು ದಿನ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಹೋಗಿ ನೋಡಿದ್ರೆ ಇವ್ರಿಗೆ ಗೊತ್ತೇ ಇರಲ್ಲ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಡಾಕ್ಟ್ರ್ ಹೇಳ್ತಾರೆ. ನೋಡಿ, ಯಾಕೆ ಈ ಥರ ಆಗ್ತದೆ ಅಂತ ನಾವು ನೋಡೋದಾದರೆ ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ನೋಡಬೇಕು. ಸಾಮಾನ್ಯವಾಗಿ ದೇಹದಲ್ಲಿ ಮೂತ್ರನಾಳ ಮತ್ತು ಕಿಡ್ನಿ ಫಂಕ್ಷನ್ಸ್ ಅಂತ ಏನು ಕರಿತೀವಿ ಅದನ್ನು ಜಾತಕದಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಂಥದ್ದು. ಅಂದರೆ ಕಿಡ್ನಿ, ಮೂತ್ರನಾಳ ಇದೆಲ್ಲವೂ ಕೂಡ ಶುಕ್ರನ ಕಾರಕತ್ವಕ್ಕೆ ಬರುತ್ತೆ ಮತ್ತು 7ನೇ ಭಾವಕ್ಕೆ ಸಂಬಂಧಪಟ್ಟಂಥದ್ದು ಇರುತ್ತೆ ಅದು. ಎರಡನೇದು ಬಂದು ಚಂದ್ರ ಗ್ರಹ. ನೋಡಿ, ಚಂದ್ರ ಇದನ್ನಲ್ಲ, ಈ ಚಂದ್ರ ದೇಹದಲ್ಲಿರುವಂತಹ ವಾಟರ್ ಎಲಿಮೆಂಟ್ ಅಂತ ಕರಿತೀವಿ, ನೀರಿನ ಅಂಶ, ಜೊತೆಗೆ ರಕ್ತ ಸಂಚಾರ. ನೋಡಿ, ರಕ್ತಕಾರಕ ಕುಜ ಆದರೆ ಅದರ ಸಂಚಾರಕಾರಕ ಬಂದು ಚಂದ್ರ ಆಗ್ತಾನೆ. ಸೇಮ್ ಟೈಮಲ್ಲಿ ಶನಿ ಬಂದು ದೀರ್ಘ ರೋಗವನ್ನು ಇಂಡಿಕೇಟ್ ಮಾಡೋದು. ದೀರ್ಘಕಾಲದ ರೋಗವನ್ನು ಇಂಡಿಕೇಟ್ ಮಾಡುವಂಥ ಗ್ರಹ ಯಾವುದು ಅಂತಂದರೆ ಶನಿ. ಅದರ ಜೊತೆಗೆ ಕೇತು ಇದನ್ನಲ್ಲ, ಈ ಕೇತು ಗ್ರಹ ಯಾವಾಗಲೂ ಅಂಗವೈಕಲ್ಯ, ದೇಹದಲ್ಲಿ ಅವನು ಯಾವ ಭಾವದಲ್ಲಿ ಸ್ಥಿತನಾಗಿ ಅವನು ಪಾಪಗ್ರಹಗಳ ಸಂಬಂಧ ಪಡ್ಕೊಂಡ್ರೆ ಆ ದೇಹ ಅಂದರೆ ದೇಹದ ಯಾವ ಅಂಗದ ರಾಶಿಯಲ್ಲಿ ಅವನು ಸ್ಥಿತನಾಗಿರ್ತಾನೋ ಅದಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆ, ಆಪ್ರೇಷನ್ಸ್ಗಳಂತೂ ಅವನು ಖಂಡಿತ ಮಾಡಿಸ್ತಾನೆ, ಅದಕ್ಕೆ ಡೌಟೇ ಬೇಡ. ನೋಡಿ, ಈ ಜಾತಕದಲ್ಲಿ ಟೆಕ್ನಿಕಲಿ ಏನಾಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಕೆಲವು ಸರಿ ಜಾತಕಗಳನ್ನು ನೋಡುವಾಗ ಎಷ್ಟು ಅದ್ಭುತ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ನಮಗೆ. ನೋಡಿ, 12ನೇ ಮನೆ ಬಂದು ಆಸ್ಪತ್ರೆ ಖರ್ಚು ಅಂತ ಹೇಳ್ತೀವಿ ನಾವು. ನೋಡಿ, ಇಲ್ಲಿ ಏನಾಗಿದೆ, ಈ ಜಾತಕಕ್ಕೆ ಅಷ್ಟಮದಲ್ಲಿ ಶನಿ ವಕ್ರಿ. ನಾನು ಆವಾಗಲೇ ಹೇಳಿದೆ, ದೀರ್ಘ ರೋಗವನ್ನು ಕೊಡುವಂಥ ಗ್ರಹ, ಸೇಮ್ ಟೈಮಲ್ಲಿ ವಕ್ರಿ ಇದ್ದಾನೆ. ನೋಡಿ, ಶನಿ ಕಾಂಬಿನೇಷನ್ ಅಷ್ಟಮ ಭಾವಕ್ಕೆ ಬಂದರೆ ಬೇಗ ಸಾವು ಬರಲ್ಲ, ಬೇಗ ಮರಣನೂ ಬರಲ್ಲ. ಒದ್ದಾಟಗಳು, ಸಫರ್ ಅಂತ ಕರಿತೀವಿ, ವಯಸ್ಸಾದ ಮೇಲೆ ಬರುವಂಥ ಕಾಯಿಲೆಗಳು, ಮತ್ತು ತುಂಬ ಕಾಯಿಲೆಯಿಂದ ದೀರ್ಘಕಾಲದವರೆಗೆ ನರಳಕ್ಕೆ ಕಾರಣ ಯಾರು ಅಂದರೆ ಶನಿಗ್ರಹ. ಇಲ್ಲೇನಾಗ್ತಾ ಇದೆ, ಈ ಜಾತಕಕ್ಕೆ ಈ 11ನೇ ರಾಶಿ ಬಂದು ಬಾಧಕ ರಾಶಿ. ಈ ಬಾಧಕಾಧಿಪತಿ ಆದ ಶನಿ ರೋಗಸ್ಥಾನದಲ್ಲಿ, ದೀರ್ಘ ರೋಗಸ್ಥಾನದಲ್ಲಿ ಸ್ಥಿತನಾಗ್ತಾನೆ. ಅದರ ಜೊತೆಗೆ ಅಂಗವೈಕಲ್ಯವನ್ನು ನೀಡುವಂಥ ಗ್ರಹ ಕೇತು, ಇವನು ರೋಗಸ್ಥಾನದಲ್ಲಿ ಸ್ಥಿತನಾಗ್ತಾನೆ.
ನೋಡಿ ತಮಾಷೆ ಏನಂದರೆ ಇವನು 6ನೇ ಮನೇಲಿ ರೋಗ ಸ್ಥಾನದಲ್ಲಿ ಕೂತ್ಕೊಂಡ, ಶನಿ 8ನೇ ಮನೇಲಿ ಕೂತ್ಕೊಂಡ. ಇವರಿಬ್ಬರು ಏನಾಗೋಯ್ತು, ಪಾಪಗ್ರಹಗಳು. ಈ ಪಾಪಗ್ರಹಗಳು ಏನು ಮಾಡ್ತಾ ಇದ್ದಾರೆ ಅಂದರೆ 7ನೇ ಮನೆಯನ್ನು ಪಾಪಕರ್ತರಿ ಯೋಗ ಮಾಡಿಬಿಟ್ರು. ನೋಡಿ, ಯಾವಾಗ 7ನೇ ಮನೆ ಪಾಪಕರ್ತರಿ ಯೋಗ ಬಂದ್ಬಿಡುತ್ತೋ, 7ನೇ ಮನೆ ಕಳತೃಭಾವ, ಪಾಲುದಾರಿಕೆ ಮತ್ತು ಹೆಲ್ತ್, ಕಿಡ್ನಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಅಂತ ನಾವು ಹೇಳ್ತೀವಿ. ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥದ್ದು ಅಂತ ಹೇಳ್ತೀವಿ. ಬಟ್ ಅದನ್ನ ಇನ್ನೊಂದ್ಸರಿ ಮಾತಾಡೋಣ. ಇಲ್ಲಿ ಕಿಡ್ನಿ ಬಗ್ಗೆ ಮಾತಾಡೋಣ. 7ನೇ ಭಾವ ಬಂದು ಕಿಡ್ನಿ. ಇವ್ರು ಏನು ಮಾಡಿದ್ರು, ಫಸ್ಟು ಫ್ಯಾಮಿಲಿ ಲೈಫ್ನ ಹಾಳು ಮಾಡ್ಬೇಕು ಇವರಿಬ್ರು. ಯಾಕೆಂದರೆ ಈ ಜಾತಕದಲ್ಲಿ ಇಂಡಿಕೇಶನ್ಸ್ ಏನಂದರೆ 7ನೇ ಭಾವಕ್ಕೆ 6 ಮತ್ತು 8ನೇ ಭಾವಕ್ಕೆ ಪಾಪಕರ್ತರಿ ಯೋಗ ಬಂದ್ಬಿಟ್ರೆ ಫ್ಯಾಮಿಲಿ ಲೈಫ್ ಸ್ಪಾಯ್ಲ್ ಆಗುತ್ತೆ. ಅಂದರೆ ಖುಷಿ ಹೋಗ್ಬಿಡುತ್ತೆ, ಸಂತೋಷ ಯಾವುದಾದ್ರೂ ಒಂದು ಕಾರಣಕ್ಕೆ. ನೋಡಿ, ಈಗ ಇವ್ರಿಗೆ ತುಂಬ ಚಿಕ್ಕ ವಯಸ್ಸಿಗೆ ಈ ಥರ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಫ್ಯಾಮಿಲಿ ಹ್ಯಾಪಿನೆಸ್ಸನ್ನು ಕಿತ್ಕೊಂಡ್ರು. ಎರಡನೇದು ಬಂದು 7ನೇ ಮನೆಗೆ ಪಾಪಕರ್ತರಿ ಯೋಗ ಇರೋದ್ರಿಂದ 7ನೇ ಮನೆ ಈ ಜಾತಕಕ್ಕೆ ಕಿಡ್ನಿಯನ್ನು ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ ಇವ್ರಿಗೆ ಮೂತ್ರನಾಳದ ದೋಷಗಳು, ಕಿಡ್ನಿಗೆ ಸಂಬಂಧಪಟ್ಟಂಥ ದೋಷಗಳು ಇವ್ರಿಗೆ ಸಮಸ್ಯೆ ಆಯಿತು. ಜೊತೆಗೆ 12ನೇ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. 12ನೇ ಮನೆ ಬಂದು ವ್ಯಯಾಧಿಪತಿ ವ್ಯಯದಲ್ಲೇ ಕೂತ್ಕೊಂಡು ರಾಹು ಜೊತೆ ಕೂತ್ಕೊಬಿಟ್ಟ. ಓಕೆ, ಗುರು ಮನೇಲಿ ಕೂತ್ಕೊಂಡಿದ್ರೆ ಇಲ್ಲಿ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಆದರೆ ರಾಹು ಜೊತೆ ಕೂತ್ಕೋಬಾರ್ದು. ಯಾವಾಗ ವ್ಯಯಾಧಿಪತಿ ವ್ಯಯದಲ್ಲಿದ್ದರೆ ವ್ಯಯ ಲಾಸನ್ನು ಕೊಡ್ತಾನೆ. ಯಾಕಂದರೆ 12ನೇ ಮನೆ ಬಂದು ಹಾಸ್ಪಿಟ್ಲು ಮತ್ತು ಮೆಡಿಸಿನ್ಗೆ ಸಂಬಂಧಪಟ್ಟಂಥದ್ದು. ರಾಹು ಜೊತೆ ಕೂತ್ಕೊಂಡಾಗ ಏನಾಯಿತು, 6ನೇ ಮನೇಲಿ ಕೇತು ರೋಗ, ದೀರ್ಘರೋಗ ಶನಿ, ಮತ್ತು 12ನೇ ಮನೇಲಿ ರಾಹು ಜೊತೆ ಗುರು ಕೂತ್ಕೊಂಡಿರೋದ್ರಿಂದ ನಿರಂತರವಾದಂತಹ ಡಯಾಲಿಸಿಸ್ ಮಾಡಿಸುವಂತಹ ಒಂದು ಪರಿಸ್ಥಿತಿ ಅಥವಾ ಕಿಡ್ನಿಯನ್ನು ಬದಲಾಯಿಸುವಂತಹ ಒಂದು ಪರಿಸ್ಥಿತಿ ಈ ಜಾತಕರಿಗೆ ಬಂದಿರುವಂಥದ್ದು. ಅದರಿಂದ ಯಾವಾಗಲೂ ಕೂಡ ಜಾತಕ ಅನ್ನುವಂಥದ್ದು ಇರುತ್ತಲ್ಲ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇವರು ಟ್ರೀಟ್ಮೆಂಟ್ ತಗೊಂಡು ಕಿಡ್ನಿಯನ್ನು ಬದಲಾವಣೆ ಮಾಡಿಕೊಂಡ್ರು ಕೂಡ ತುಂಬ ನಾರ್ಮಲ್ ಸ್ಥಿತಿಗೆ ಇವರು ಬರುವಂಥದ್ದು ಕಷ್ಟ. ಯಾಕಂದರೆ ಸಪ್ತಮ ಭಾವಕ್ಕೆ ಯಾವಾಗ 2 ಪಾಪಕರ್ತರಿ ಯೋಗ ಬಂದ್ಬಿಡುತ್ತೆ, ಅವ್ರಿಗೆ ಮಲ್ಟಿಪಲ್ ಆರ್ಗನ್ಸ್ ಇಶ್ಯೂಸು ಶುರುವಾಗುತ್ತೆ. ಆವಾಗ ಏನಾಗುತ್ತೆ, ಚೇತರಿಕೆ ಕಮ್ಮಿ ಆಗುತ್ತೆ. ಯಾಕೆಂದರೆ ಲಗ್ನದಲ್ಲಿ ಶುಕ್ರ ಇಟ್ ಈಸ್ ವೆರಿ ಸ್ಟ್ರಾಂಗ್, ಇಟ್ ಈಸ್ ವೆರಿ ಗುಡ್, ತುಂಬ ಒಳ್ಳೆಯದು. ಆದರೆ ಈ ಲಗ್ನಾಧಿಪತಿ ಆದಂತಹ ಕುಜ ಏನು ಮಾಡ್ದ, 3ನೇ ಮನೆ ಸಹಜ ಭಾವ ಅಥವಾ ಅದನ್ನು ಕೂಡ 50% ಪಾಪಸ್ಥಾನ ಅಂತ ಕರಿತೀವಿ. ಯಾವಾಗ ಕುಜ ಬುಧನ ಮನೇಲಿ ಬುಧನ ಜೊತೆ ಕೂತ್ಕೋತಾನೋ ಆ ಸಂದರ್ಭದಲ್ಲಿ ಇಮ್ಯುನಿಟಿ ಕಮ್ಮಿ ಆಗಿಬಿಡುತ್ತೆ. ಯಾವಾಗ ಲಗ್ನಾಧಿಪತಿ ವೀಕ್ ಆಗ್ತಾನೋ ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ತಿಳ್ಕೊಳ್ಳಿ. ಯಾರದೇ ಜಾತಕ ಇರಲಿ, ಅದು ಮೆಡಿಕಲ್ ಅಸ್ಟ್ರಾಲಜಿ, ಲಗ್ನಾಧಿಪತಿ ಸ್ಟ್ರಾಂಗ್ ಇದ್ದರೆ ಎಲ್ಲವನ್ನ ಜಯಿಸ್ಬೋದು. ಆದರೆ ಲಗ್ನಾಧಿಪತಿ ವೀಕ್ ಆಗಿಬಿಟ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ, ಈ ಜಾತಕಕ್ಕೆ ಕಿಡ್ನಿ ಸಮಸ್ಯೆ ಆಗಲಿಕ್ಕೆ ಕಾರಣ ಬಂದು ಕೇತು, ಶನಿ, ರಾಹು, ಗುರು ಮತ್ತು ಇಮ್ಯುನಿಟಿಯನ್ನು ವೀಕ್ ಮಾಡಿರುವಂತಹ ಕುಜ. ಎಷ್ಟು ಗ್ರಹಗಳು ಈ ಮಿಥುನ ರಾಶಿ, ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಕಿಡ್ನಿಗೆ ಸಂಬಂಧಪಟ್ಟಂಥ ದೋಷವನ್ನು ಕೊಟ್ಟಿದ್ದಾರೆ. ನೋಡಿ, ಇದೇ ಜಾತಕ ಏನಾದರೂ ಹೆಣ್ಣು ಮಗಳದಾಗಿದ್ದರೆ, ಈ ಟೈಮಲ್ಲಿ ಹುಟ್ಟಿರುವಂಥ ಜಾತಕಗಳಾಗಿದ್ದರೆ ನೋಡಿ 100% ಅವ್ರಿಗೆ ಫ್ಯಾಮಿಲಿ ಇಶ್ಯೂಸ್ ಆಗಿರುತ್ತೆ, ಡೈವರ್ಸ್ ಆಗಿರುತ್ತೆ, ಗಂಡನ ಬಿಟ್ಟಿರ್ತಾರೆ. ಅಥವಾ ಅಂದರೆ ಈ ಥರ ಕಾಂಬಿನೇಷನ್ಸ್ ಇದ್ದವ್ರಿಗೆ ನಾನು ಹೇಳ್ತಿರೋದು, ಎಲ್ಲರಿಗೂ ಅಲ್ಲ. ಮಿಥುನ ರಾಶಿಯಲ್ಲಿ ಹುಟ್ಟಿದ್ದು ಅಥವಾ ಗರ್ಭಕೋಶದ ಸಮಸ್ಯೆ, ಫ್ಯಾಮಿಲಿ ಏನೂ ಡಿಸ್ಪ್ಯೂಟ್ಸ್ ಆಗಿಲ್ಲ ಅಂದರೂ ಕೂಡ ಅವರಿಗೆ ಗರ್ಭದೋಷಕ್ಕೆ ಸಂಬಂಧಪಟ್ಟಂಥದ್ದು, ಅಬಾಷನ್ಸ್ ಆಗಿರ್ಬೋದು, ಅಥವಾ ಗರ್ಭಕೋಶನ ಬೇಗ ಚಿಕ್ಕ ವಯಸ್ಸಿಗೆ ತಗ್ಸಿರುವಂಥದ್ದು ಇರ್ಬೋದು, ಮತ್ತು ವಿಪರೀತವಾದಂಥ ಹಾರ್ಮೋನ್ಸ್ ತೊಂದರೆಗೆ ಒಳಗಾಗಿರುವಂಥದ್ದು, ಈ ರೀತಿಯ ಸಮಸ್ಯೆನ ಅವ್ರು ಎದುರಿಸಿರ್ತಾರೆ. ಅದರಿಂದ ಈ ಜಾತಕ ವಿಶ್ಲೇಷಣೆಯಲ್ಲಿ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಯಾವಾಗ ಸಪ್ತಮ ಭಾವಕ್ಕೆ ಪಾಪಕರ್ತರಿ ಯೋಗ ಬರುತ್ತೋ ಆಗ ಈ ಥರದ ಕಾಯಿಲೆಗಳಿಗೆ ಅವರು ತುತ್ತಾಗುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕೆ ಇವರಿಗೆ ದಶಾ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಇದಕ್ಕೆ ಶನಿಗೆ ಸಂಬಂಧಪಟ್ಟಂಥ ಪರಿಹಾರಗಳು, ಕೇತುಗೆ ಸಂಬಂಧಪಟ್ಟಂಥದ್ದು, ರಾಹು ಮತ್ತು ಗುರುಗೆ ಸಂಬಂಧಪಟ್ಟಂಥ ಪರಿಹಾರಗಳು. ಎಕ್ಸಾಂಪಲ್ ನೋಡಿ, ಗಣಪತಿ ಆರಾಧನೆ ಮಾಡುವಂಥದ್ದು, ಶಿವನ ಆರಾಧನೆ ಮಾಡುವಂಥದ್ದು, ದುರ್ಗಿ ಆರಾಧನೆ ಮಾಡುವಂಥದ್ದು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹೋಮಾದಿಗಳನ್ನು ಮಾಡ್ಕೊಳ್ಳುವಂಥದ್ದು, ಜಪಾದಿಗಳನ್ನು ಮಾಡ್ಕೊಳ್ಳುವಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಲೈಫ್ ಸ್ಟೈಲ್, ಜನರಲ್ ಇಯರ್ಲಿ ಒನ್ಸ್, ವರ್ಷಕ್ಕೊಂದ್ಸರಿ ಜನರಲ್ ಚೆಕಪ್ ಮಾಡಿಕೊಂಡು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವಂಥದ್ದು, ಎಲ್ಲವನ್ನು ಕೂಡ ನಮ್ಮ ಲೈಫ್ ಸ್ಟೈಲಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ, ಈ ಕಿಡ್ನಿ ಸಮಸ್ಯೆ ಆಗಿರಲಿಕ್ಕೆ ಕಾರಣ ಆಗಿರುವಂಥ ಒಂದಷ್ಟು ವಿಷಯಗಳನ್ನು ಹೇಳಿದ್ದೀನಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಯಾವುದೇ ರೀತಿಯ ಜಾತಕ ವಿಶ್ಲೇಷಣೆ, ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂದರೆ ಭೇಟಿ ಮಾಡಿ ಅಂತ ಹೇಳ್ತಾ, ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ